ಇವತ್ತು ಅಣ್ಣವರ 20ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವತ್ತೇನಪ್ಪ ಅಂದರೆ ಆಡು ಮುಟ್ಟಿದ ಸೊಪ್ಪಿಲ್ಲ, ಅಣ್ಣವರು ಅಭಿನಯಿಸಿದ ಪಾತ್ರವಿಲ್ಲ. ನಾವೆಲ್ಲೂ ಸಹ ನಾವು ಹಿರಣ್ಯಕಶಿಪು ನೋಡಿಲ್ಲ, ಶ್ರೀ ವೆಂಕಟೇಶ್ವರ ಸ್ವಾಮಿಗಳು ನೋಡಿಲ್ಲ, ರಾಘವೇಂದ್ರ ಸ್ವಾಮಿಗಳು ನೋಡಿಲ್ಲ, ಕವಿರತ್ನ ಗಾಳಿದಾಸ ನೋಡಿಲ್ಲ, ಭಕ್ತ ಚೇತನ ನೋಡಿಲ್ಲ, ಮತ್ತು ಬಾಂಡ್ಗಳು ನೋಡಿಲ್ಲ. ಇವೆಲ್ಲವನ್ನು ಸಹ ನಾವು ಅಣ್ಣವ್ರಲ್ಲಿ ಕಾಣ್ತೀವಿ. ಇವತ್ತು ಅವರ ಸಿನಿಮಾ ಅಂದರೆ ಆ ಸಾಹಿತ್ಯ ಆಗಿತ್ತು. ಅವರ ಸಿನಿಮಾ ಅಂದರೆ ಜನ ಒಂದು ಪಿಕ್ಚರ್ ಬಿಡುಗಡೆ ಆಗ್ತಾಯಿದೆ ಅಂದರೆ ಅದು ಮನೆಯಲ್ಲಿ ಹಬ್ಬದ ವಾತಾವರಣ ಆಯಿತು. ಇಡೀ ಕರ್ನಾಟಕಾದ್ಯಂತ ಅವ್ರಿಗಿರುವಂಥ ಅಭಿಮಾನಿಗಳು ಬೇರೆ ಎಲ್ಲೂ ಇಲ್ಲ. ಅದಲ್ಲದೆ ಅವ್ರಿಗೆ ಅಮೇರಿಕಾದ ಕೆಂಟಕಿಗೆ ಕರ್ನಲ್ ಅವಾರ್ಡ್ ಕೂಡ ಬಂದಿದೆ. ಅದು ಯಾವ ಒಬ್ಬ ನಟನಿಗೂ ಬಂದಿಲ್ಲ. ಹಾಲಿವುಡ್ ನಟನಿಗೂ ಸಹ ಬಂದಿಲ್ಲ, ಬಾಲಿವುಡ್ ನಟನಿಗೂ ಸಹ ಬಂದಿಲ್ಲ. ಅಂಥದ್ದು ರಾಜ್ಕುಮಾರ್ ಅಭಿನಯಿಸಿ ಒಂದೇ ಒಂದು ತೆಲುಗು ಸಿನಿಮಾ ಬಿಟ್ಟರೆ ಇನ್ಯಾವುದೂ ಅವರು ಬೇರೆ ಭಾಷೆಯಲ್ಲಿ ಅಭಿನಯಿಸಿಲ್ಲ. ಅಂಥ ಒಂದು ಮಹಾತ್ಮ ಚೇತನವನ್ನು ನಾವು ಇವತ್ತು ನೆನೆಸುವಂಥ ಕೆಲಸಗಳು ಮಾಡ್ತಾಯಿದ್ವಿ. ಅವರ ಪುಣ್ಯ ಸ್ಮರಣೆ ಇವತ್ತು. ಆಮೇಲೆ ಇದೇ ತಿಂಗಳಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಆಗ್ತಿದೆ. ಅವತ್ತು ಸಹ ನಾವು ಎಲ್ಲ ನಮ್ಮ ಮೈಸೂರಿನ ಎಲ್ಲ ರಾಜ್ಯ ಅಭಿಮಾನಿಗಳು, ಎಲ್ಲ ಸಂಘ ಸಂಸ್ಥೆಯವರು, ರೈತ ಸಂಘ ಸಂಸ್ಥೆಯವರು, ಎಲ್ಲ ಸಂಘ ಸಂಸ್ಥೆಯವರು ಭಾಳ ವಿಜೃಂಭಣೆಯಿಂದ ಅಣ್ಣವ್ರದ ಹುಟ್ಟುಹಬ್ಬವನ್ನು ಸಹ ಆಚರಣೆ ಮಾಡ್ತೀವಿ. ಡಾಕ್ಟರ್ ರಾಜ್ಕುಮಾರ್ ಇಂದು ಕೂಡ ನಮ್ಮ ಅಮರವಾಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತಿಗೆ 20 ವರ್ಷ, 2006ರಲ್ಲಿ ಅಮರ ಜೀವಿಗಳಾದರು. ಇವತ್ತು ಅಮರರಾಗೇ ಇದ್ದಾರೆ. ಇವತ್ತು ಅವರ ಸ್ಮರಣಾರ್ಥವಾಗಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಹಾಕಿ 20ನೇ ವರ್ಷದ ಅಮರಜೀವಿ ಸ್ಮರಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಡಾಕ್ಟರ್ ರಾಜ್ಕುಮಾರ್ ಅವರು ಕೆಲವರು ಹೇಳ್ತಾರೆ ಅವರು ಸತ್ತೋಗಿದ್ದಾರೆ ಅಂತ, ಆದರೆ ಯಾವತ್ತೂ ಅವ್ರು ಸತ್ತಿಲ್ಲ. ಅಮರ ಜೀವಿಗಳು ಯಾವತ್ತೂ ನಮ್ಮ ಜೊತೆಯಲ್ಲೇ ಇದ್ದಾರೆ. ನಮ್ಮ ಉಸಿರಲ್ಲಿ ಉಸಿರಾಗಿದ್ದಾರೆ. ಕನ್ನಡದ ಉಸಿರಲ್ಲಿ ಉಸಿರಾಗಿದ್ದಾರೆ. ಕರ್ನಾಟಕದ ಉಸಿರಲ್ಲಿ ಉಸಿರಾಗಿದ್ದಾರೆ. ಸಾಂಸ್ಕೃತಿಕ ರಾಯಭಾರಿಯ ಉಸಿರಲ್ಲಿ ಉಸಿರಾಗಿದ್ದಾರೆ. ಜೈ ರಾಜ್ಕುಮಾರ್, ಜೈ ಡಾಕ್ಟರ್ ರಾಜ್ಕುಮಾರ್.